ದಿತ್ವಾ ಚಂಡಮಾರುತದ ಪರಿಣಾಮವಾಗಿ ಶ್ರೀಲಂಕಾದಲ್ಲಿ ಸಾವಿನ ಸಂಖ್ಯೆ 486ಕ್ಕೆ ಏರಿಕೆಯಾಗಿದ್ದು 341 ಮಂದಿ ಕಣ್ಮರೆಯಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಭಾರತ ಪುನರ್ವಸತಿಗಾಗಿ ಶ್ರೀಲಂಕಾಗೆ ನೆರವಿನ ಹಸ್ತ ಚಾಚಿದ್ದು ಆಪರೇಷನ್ ಸಾಗರ್ ಬಂಧುವನ್ನು ವಿಸ್ತರಿಸಿದೆ. ಶ್ರೀಲಂಕಾದಲ್ಲಿ ಸುಮಾರು 51,000ಕ್ಕೂ ಅಧಿಕ ಕುಟುಂಬಗಳ 1.71 ಲಕ್ಷಕ್ಕೂ ಅಧಿಕ ಜನರು ಸ್ಥಳಾಂತರಗೊಂಡಿದ್ದು ಸಾವಿರಾರು ಪರಿಹಾರ ಕೇಂದ್ರಗಳಲ್ಲಿ ಆಶ್ರಯ ಪಡೆದಿದ್ದಾರೆ. ಭಾರತ ತನ್ನ ಸಾಗರ ಬಂಧು ಕಾರ್ಯಾಚರಣೆಯ ಮೂಲಕ ಶ್ರೀಲಂಕಾದಲ್ಲಿ ಸಂತ್ರಸ್ತರನ್ನು ವಿಮಾನಗಳ ಮೂಲಕ ಸ್ಥಳಾಂತರಿಸುವುದು, ವೈದ್ಯಕೀಯ ನೆರವು ನೀಡುವುದು ಹಾಗೂ ಸಂಪರ್ಕ ಪುನರ್ಸ್ಥಾಪನೆಯಂತಹ ಕಾರ್ಯಗಳಲ್ಲಿ ತೊಡಗಿದೆ. ಭಾರತೀಯ ವಾಯುಪಡೆಯ ಹೆಲಿಕಾಪ್ಟರ್ಗಳು ಚಂಡಮಾರುತದಲ್ಲಿ ಸಿಲುಕಿರುವವರನ್ನು ಸುರಕ್ಷಿತ ತಾಣಗಳಿಗೆ ಸ್ಥಳಾಂತರಿಸುವಲ್ಲಿ ಕಾರ್ಯೋನ್ಮುಖವಾಗಿದೆ. ಭಾರತ ಇದುವರೆಗೆ ವೇಗವಾಗಿ ನಿಯೋಜಿಸಬಹುದಾದ 3 ಸೇತುವೆಗಳನ್ನು ಶ್ರೀಲಂಕಾಗೆ ಸ್ಥಳಾಂತರಿಸಿದ್ದು, ನಾಶವಾದ ಸೇತುವೆಗಳ ಸಂಪರ್ಕ ಪುನರ್ಸ್ಥಾಪನೆಗೆ ಇದು ನೆರವಾಗಲಿದೆ.